ಗೊತ್ತಿಲ್ಲ, ಒಟ್ಟು ಮಾತ್ರ ಸಾಂಗ್ ಗೊತ್ತು. ಸಾಂಗು ಯಾವ ಸಾಂಗು? ಬುಲ್ ಬುಲ್. ಅದೇ ಸಾಂಗು, ಅದೇ ಬುಲ್ಬುಲ್. ಫಿಲಂ ಹೆಸರೇ ಬುಲ್ಬುಲ್. ಅದೇ ಫಿಲಮ್ ಅದೇ ಸಾಂಗ್ ಎರಡು ಇಷ್ಟ. ಆಮೇಲೆ ಇದು ಶೇಕ್ ಇಟ್ ಪುಷ್ಪಾವತಿ, ದರ್ಶನ್ ಅವ್ರದ್ದು ಅದು ಇಷ್ಟ. ಆಮೇಲೆ ಬೊಂಬೆ ಬೊಂಬೆ ಅದೊಂದು. ಓಕೆ, 3 ಸಾಂಗ್ ಇಷ್ಟ. ಹಂಗೆ ರಕ್ಷಿತಾ ಮೇಡಮ್ ಅವ್ರದ್ದು ಫುಲ್ ಇಷ್ಟ. ಹಂಗಾರೆ ವಿಶ್ ಕೂಡ ಮಾಡ್ದೆ ಇವತ್ತು ಬರ್ತಡೇ ನೋಡ್ದೆ, ಫುಲ್ ನಿಂದೆ ಅಲ್ಲಿ ಸ್ಟೇಜ್ ಅಲ್ಲೆಲ್ಲ ಫುಲ್ ಅವಳಿ. ಬೇರೆ ಫ್ಯಾನ್ಸ್ ಎಲ್ಲ ಏನಂದ್ರು ಈಗ ರಚಿತಾ ಮೇಡಮ್ ದರ್ಶನ್ ಅವರು ಫ್ರೆಂಡ್ಸು, ಆಮೇಲೆ ಅವ್ರು ಗೊತ್ತಿದೆ ನಿಂಗೆ, ನೀನು ಕೂಡ ಅವ್ರನ್ನ ಇಷ್ಟಪಡ್ತೀಯ ಅಂತ ಎಲ್ಲ ಬಂದಿರೋ ಫ್ಯಾನ್ಸ್ಗಳು ನಿನ್ಗೆ ಏನು ಹೇಳಿದ್ರು? ಮತ್ತೆ ನಿನ್ನ ಹತ್ರ ಏನೋ ಸೆಲ್ಫಿ ಏನಾದ್ರು ಕೇಳಿದ್ರ? ಹೆವಿ ಸೆಲ್ಫಿ ಸರ್. ನಾನು ಇವಾಗ ಎಲ್ಲಾದ್ರೂ ಹೋದ್ರೆ ಇವಾಗ ಯಾರಾದ್ರೂ ಯಾರ ಬರ್ತಡೇಗಾದ್ರು ವಿಶ್ ಮಾಡಕ್ಕೆ, ಇವಾಗ ರಚು ಮೇಡಮ್ ಬರ್ತಡೇಗೆ ನೀವು ನೋಡಿ ಎಷ್ಟು ಮುದ್ಕೊಂಡ್ರು, ನೀವು ನೋಡಿರ್ತೀರಾ, ನೀವು ನೋಡಿದ್ರಿ ಟಚಪ್ ಅಂತ ಕರೀತಾ ಇರ್ತಾರೆ. ನಿಮ್ದು ಇದ್ರಲ್ಲಿ ಹೇಳಿದ್ರಲ್ಲ, ಏನದ ಅದ ಕೇಳ್ಬೇಕಂತಿದ್ದೆ. ಟಚಪ್ ಅಂತ ನಿಮ್ಗೆ ಬರಲ್ವಾ ಅದ್ ಹೇಳಕ್ಕೆ, ಅಥವಾ ಆ ಟೈಮಲ್ಲಿ ಮಿಸ್ ಆಗಿ ಹೇಳಿದ್ದ ಅದು? ಯಾವ್ದ್ರಲ್ಲಿ? ಅದೇ ಟಚಪ್ ಡೈಲಾಗು ಏನಕ್ಕೆ ಹೇಳ್ತಾರೆ ಅದು ಟಚಪ್ ಅಂತ? ಟಚಪ್ ಅಂದ್ರೆ ಹಿಂಗ್ ಮಾಡ್ತಾರಲ್ಲ, ಅದೇ ಮೇಕಪ್ ಅಲ್ಲಿ ಮಾಡ್ತಾರಲ್ಲ, ಹಂಗ್ ಮಾಡ್ಬಿಟ್ಟು ಅವ್ರಿಗೆ ನಾನು ಮುತ್ಕೊಡ್ಬೇಕು. ಓ ಹಂಗೆ, ಅದಕ್ಕೆ ನಿಮ್ಗೆ ಹಂಗೆ ಹೇಳದ? ಮತ್ತೆ ಇನ್ನ ಆರ್ಯ ಇವಾಗ ಏನೇನ್ ಮಾಡ್ತಾ ಇದಾರೆ ಮನೆಯಲ್ಲಿ? ಅದೇ ಆಟ ಆಡ್ಕೊಂಡು ಆರಾಮಾಗಿ ಜಾಲಿಯಾಗಿದ್ದೀರಾ? ಓಕೆ, ಇದ್ರ ಬಗ್ಗೆ ಡೆವಿಲ್ ಇದರಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಅಲ್ಲಿ ದರ್ಶನ್ ಅವ್ರು ಹಾಕಿದ್ರು ಇದು ಸೂಟು. ಇವತ್ತು ನೀವು ಅಲ್ಲ ಇದು ಅದೇ ಡೆವಿಲ್ ಫಿಲಮ್ ಡೆವಿಲ್ ಫಿಲಮ್ ಅಲ್ಲಿ ಹಾಕಿದ್ರು. ಸೊ ನಿನ್ಗೆ ಏನಕ್ಕೆ ಅನಿಸ್ತು ಇದೇ ನಾನು ಹಾಕ್ಬೇಕಂತ? ಅದೇನಕ್ಕೆ ಅನಿಸ್ತು ಅಂದ್ರೆ, ನಮ್ ಬಾಸಪ್ಪ ಇವರು ಇದು ನಾನು ಶೂಟ್ ಹಾಕೇಬೇಕು ಅಂತ ಅನಿಸ್ತು. ಅದಕ್ಕೆ ನಮ್ಮಪ್ಪನಿಗೆ ಹೇಳಿದ್ರೆ ಕೊಡಿಸ್ಬಿಟ್ರು ಟಕ್ ಅಂತ. ಅಷ್ಟು ನಿಮ್ಮಪ್ಪ ನಿಂಗೆ ಫುಲ್ಲು ಇದು. ಮತ್ತೆ ಆರ್ಯ ಮನೇಲಿ ಇದ್ದಾಗ ಏನೇನು ನೋಡ್ತೀರಾ? ನಿನ್ನ ಫೋಟೋಸ್ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀಯಪ್ಪ, ಯಾವ್ದ್ರಲ್ಲಿ ಬ್ಯುಸಿ ಆಗಿರ್ತೀಯ? ಗೇಮ್ ಆಡೋದ್ರಲ್ಲೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ? ಕೊಡ್ತಾರಾ ಮೊಬೈಲ್ ಕೊಡ್ತಾರಾ ಮನೇಲಿ? ಫಸ್ಟು ಕೊಡ್ತಾರೆ. ಏನ ನೋಡು ಯೂಟ್ಯೂಬಲ್ಲಿ ಗೇಮ್ಸ್ ಅದು ಅಂತ ಆಟ ಆಡೋ ಅಂತಾನ? ನೀನೇನ್ ಮಾಡ್ತೀಯಾ? ನೀನು ಅದೇ ಗೇಮ್ಸ್ ಅಷ್ಟೇ. ಮತ್ತೆ ನನಗೆ ಅವಾಗಲೇ ಫೇಸ್ಬುಕ್ ಎಲ್ಲ ಮಾತಾಡ್ತಾ ಇದ್ದೆ. ಫೇಸ್ಬುಕ್ ನೋಡ್ತೀನಿ, ಅದೇ ಅವ್ರು ಲಾಕ್ ಇಟ್ಬಿಟ್ಟವ್ರೆ. ಇನ್ಸ್ಟಾಗ್ರಾಮ್ಗೂ ಬರೀ ಯೂಟ್ಯೂಬ್ ಗೇಮ್ ಅಷ್ಟೇ ನನ್ನ ಮಗನೇ ಅಂತ. ಅಷ್ಟೇ ಯೂಟ್ಯೂಬ್ ಅದಷ್ಟೇ, ಫೇಸ್ಬುಕ್ ಇದೆಲ್ಲ. ಅಂದ್ರೆ ನೀನ್ ದೊಡ್ಡನಾಗ್ಬೇಕಲ್ವಾ, ಇದು ರೂಲ್ಸ್ ಇಲ್ಲ ಗೊತ್ತಾ, ಚಿಕ್ಕವ್ರು ಯೂಸ್ ಮಾಡಂಗಿಲ್ಲ, ಅದಕ್ಕೆ ಮಾಡ್ತಾರೆ. ನೀನ್ ಸ್ವಲ್ಪ ದೊಡ್ಡನಾಕು, ಆಮೇಲೆ ಅದು ಇವಾಗ ಚಿಕ್ಕ ಮಕ್ಳು ಅವ್ರಿಗೆ ಗೊತ್ತಿರಲ್ಲ. ಹೌದು, ಯಾರಿಗಾದ್ರೂ ಫಾಲೋ ಗಿರೋ ಕೊಟ್ಬಿಟ್ರೆ ಅವ್ರ ಮಮ್ಮಿ ಅವ್ರಿಗೆ ಗೊತ್ತಿರಲ್ಲ, ಅವರು ಏನನ್ನ ಮೆಸೇಜ್ ಆಗ್ತಾ ಇರ್ತಾರೆ ಮಕ್ಳುಗಳು. ಅದಕ್ಕೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಯೂಸ್ ಮಾಡಬಾರ್ದು. ಇಷ್ಟು ಎಲ್ಲ ಗೊತ್ತಿದೆ. ಮತ್ತೆ ಇನ್ನೊಂದು, ನೀನು ಅದೇ ಕಮೆಂಟ್ಸ್ ಆಗ್ತಾ ಇದ್ದಾರೆ ಅಂತ ತಕ್ಷಣ ನಂಗೆ ಗೊತ್ತಾಯ್ತು. ನೀನ್ ಮಾಡೋ ಶಾರ್ಟ್ ಮೂವೀಸ್ ಆಗಿರ್ಬೋದು, ನೀನ್ ಮಾಡೋ ವಿಡಿಯೋ ಯಾವ್ದಾದ್ರು ಆಗ್ತಾ ಇರ್ತೀಯ, ಅದಕ್ಕೂ ಕೂಡ ಏನಾದ್ರು ಬ್ಯಾಡ್ ಕಮೆಂಟ್ಸ್, ಕೆಟ್ಟ ಕಮೆಂಟ್ಸ್ ಬರುತ್ತಾ? ಮಗು ಅಂತಾನು ನೋಡಲ್ಲ ಸರ್ ಅವರು. ಇವರೆಲ್ಲ ಬೆಳೆದ್ಬಿಟ್ಟವ್ರೆ ಅಂತ ಮಗು ಅಂತಾನು ನೋಡಲ್ಲ ಅವರು, ಅಷ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ನಿಂಗೇನ್ ಅನ್ಸುತ್ತೆ ಅವಾಗ? ಅಯ್ಯೋ ಏನಪ್ಪ ಇದು, ನನ್ಗೂ ಚಿಕ್ಕವನ್, ನಾನು ಏನ ಮಾಡ್ತಾ ಇದೀನಿ ಅನ್ಸುತ್ತಾ? ಅಥವಾ ಎಲ್ಲ ನಿಮ್ಮ ಎಲ್ಲರಿಗೂ ಬೇಜಾರಾಗುತ್ತೆ. ಕೆಟ್ಟ ಕಮೆಂಟ್ಸ್ ಹಾಕಿದ್ರೆ ನನ್ಗೆ ಎಲ್ಲರಿಗೂ ಬೇಜಾರಾಗುತ್ತೆ. ಅಲ್ಲ, ನೀನ್ ಅದನ್ನ ಇಗ್ನೋರ್ ಮಾಡ್ತೀಯ ಅಥವಾ ಅದರಿಂದ ನಿಂಗೆ ಏನಾದ್ರು ಇದಾಗುತ್ತಾ, ಹರ್ಟ್ ಆಗುತ್ತೆ ನನಗೆ? ಹೌದು, ಹರ್ಟ್ 100% ಆಗೇ ಆಗುತ್ತೆ. ಅಥವಾ ನೀನ್ ಬಿಟ್ಬಿಡ್ಬೇಕು, ಅದೆಲ್ಲ ಕಾಮನ್ ಇದ್ದಿದ್ದೆ ಅಂತ. ನೀನೇ ತಾನೇ ಹೇಳ್ದೆ ನಾ ಇನ್ನು ಹೀರೋ ಆಗ್ಬೇಕು ಅಂತ. ಹೀರೋ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ಫೇಸ್ ಮಾಡ್ಬೇಕು. ಹೇಳಿದ್ದೆ ಹಂಗಲ್ ನೋಡ್ರೆ ನಾನು ಮಾಡಲ್ಲ ಅನ್ನೋ ಥರ ಇತ್ತು. ಮಾಡ್ತೀಯಾ? ಫೇಸ್ ಮಾಡ್ತೀಯಲ್ಲ? ಓಕೆ. ಅಂದ್ರೆ ಆಕ್ಟಿಂಗ್ ಕ್ಲಾಸ್ ಏನಾದ್ರು ಹೋಗ್ತೀಯಾ? ಆಕ್ಟಿಂಗ್ ಕ್ಲಾಸು ನಾನು ಅಷ್ಟು ಹೋಗಲ್ಲ. ಅಲ್ಲ, ಇನ್ನ ಫ್ಯೂಚರ್ ಅಲ್ಲಿ ನಾನು ಹೋಗೋ ಮಾತೇ ಇಲ್ಲ. ಹೀಗೆ ಬೈ ಬರ್ತಲ್ಲೇ ಬಂದಿದೆ ಆಕ್ಟಿಂಗು, ಯಾವ ಕ್ಲಾಸ್ ಇಲ್ಲ ಏನಿಲ್ಲ ಅಂತ. ಆ ಡ್ಯಾನ್ಸ್ ಎಷ್ಟು ಬರುತ್ತೆ? ಡ್ಯಾನ್ಸ್ ನಿಮ್ಗೆ ಪರ್ಫೆಕ್ಟ್ ಅದೇ ತರ ಬರುತ್ತೆ? ಡ್ಯಾನ್ಸು ನೀವು ಇವಾಗ ಈ ತರ ಡ್ಯಾನ್ಸ್ ಮಾಡು ಅಂದಿರ್ತೀರಾ, ಓಕೆ, ಈ ತರ ಡ್ಯಾನ್ಸ್ ಹೇಳ್ಕೊಟ್ಟಿರ್ತೀರಾ ನೀವು. ನಾಳೆನೋ ನಾಡಿದ್ದು ಶೂಟಿಂಗ್ ಇರುತ್ತೆ ಆ ಡ್ಯಾನ್ಸ್ ಪ್ರೋಗ್ರಾಮ್ದು. ಅದನ್ನ ಹೋಗಿ ಡ್ಯಾನ್ಸ್ ಮಾಡನ್ನ ಹೇಳದ್ನ ಬಂದ ಅಷ್ಟೇ ಪರ್ಫೆಕ್ಟ್ ಆಗಿ ಮಾಡ್ತೀಯಾ?
ಓಕೆ, ಇದೆಲ್ಲ ಮಾಡ್ತಿದ್ಯಾ ಅಂತಂದ್ರೆ ಅದು ಸಡನ್ ಅಂದ್ರೆ ಹೌದು ನೀನ್ ಹೇಳ್ದೆ ನಂಗಿದೆ ಸ್ವಲ್ಪ ಗಾಡ್ ಗಿಫ್ಟ್ ತರ ಅಂತ ನಾನು ಒಂದ್ಸಲ ನೋಡಿದ್ರೆ ಅದು 100% ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ದೆ. ಮನೇಲಿ ಮಮ್ಮಿ ಫಾದರ್ ಏನಾದ್ರು ನಿಂಗೆ ಪ್ರಾಕ್ಟೀಸ್ ಮಾಡಿಸ್ತಾರ, ಇದ್ ನೋಡೋ ಈ ಶಾರ್ಟ್ ಮೂವಿ ಸ್ಕ್ರಿಪ್ಟ್ ಇದೆ, ಈ ತರ ಮಾಡ್ಬೇಕು, ನೋಡೋ ಈ ಸ್ಟೆಪ್ ಈ ತರ ಇದೆ ಅಂತ ಮಾಡಿಸ್ತಾರ? ಅದೆಲ್ಲ ಇಲ್ಲ. ಇವಾಗ ಡ್ರಾಮಾ ಜೂನಿಯರ್ಸ್ ಅಂದ್ನಲ್ಲ, ನಾನು ಫ್ರೀ ಇಲ್ಲ ಅಂದ್ರೆ ರಿಹರ್ಸಲ್ಗೆ ಸ್ಕ್ರಿಪ್ಟ್ ಕಳಿಸ್ತಾರ ನಮ್ಮ ಅಪ್ಪನ್ಗೆ, ನಮ್ಮ ಮಮ್ಮಿ ಕಳಿಸ್ತಾರ ನಮ್ಮಪ್ಪ. ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ಕೊಂತೀನ, ಬೆಳಗ್ಗೆ ಅಷ್ಟೊತ್ತಿಗೆ ಮೈಂಡಲ್ಲಿ ಡೈವರ್ಟ್ ಆಗಿರುತ್ತೆ. ಬೆಳಿಗ್ಗೆನೆ ಎಲ್ಲ ಕಲ್ತ್ಬಿಟ್ಟಿರ್ತೀಯ ಬೆಳಿಗ್ಗೆ ಆಗೋದ್ರೊಳಗೆ. ಸೊ ಮನೆಯಲ್ಲಿ ನಿನ್ಗೇನು ಮಮ್ಮಿ ಫಾದರ್ ಈ ತರ ಮಾಡೋ ಆ ತರ ಮಾಡೋ ಹಿಂಸೆ ಕೊಡಲ್ಲ, ನಿನ್ ಬಿಟ್ಬಿಡ್ತಾರೆ, ನಿನ್ ಬಂದ್ಬಿಟ್ಟು ಬಿಡುತ್ತೆ ಅಂತ ಅಷ್ಟೇ. ಇವನಿಗೆ ಬರುತ್ತೆ, ಇವನು ಓದ್ತಾನೆ, ಇವನು ಆಕ್ಟಿಂಗು ಮಾಡ್ತಾನೆ, ಹೀರೋ ಆಗ್ತಾನೆ ಅಂತ ಎಲ್ಲ ಇದಿರುತ್ತೆ ಅವ್ರಿಗೆ. ನೆಕ್ಸ್ಟ್ ಡ್ರಾಮಾ ಜೂನಿಯರ್ಸ್ ಆದ್ಮೇಲೆ ಬೇರೆ ಬೇರೆ ರಿಯಾಲಿಟಿ ಶೋಗೆ ಏನಾದ್ರು ಚಾನ್ಸ್ ಅವಕಾಶ ನಿಮ್ಗೆ ಏನಾದ್ರು ಕರೆದ್ರ? ಅಂದ್ರೆ ಬೇರೆ ಏನಾದ್ರು ಆಫರ್ ಬಂದಿತ್ತ ಅಂತ ಬೇರೆ? ಅದಕ್ಕೆ ಇವಾಗ ಶಾರ್ಟ್ ಮೂವಿ ಮಾಡ್ತಾ ಇದ್ರೆ ಒಂದ್ ಕಡೆ, ಬೇರೆ ಇದೇ ತರ ರಿಯಾಲಿಟಿ ಶೋ ಆಗಿರ್ಬೋದು, ಬೇರೆ ಬೇರೆ ಆಫರ್ ಏನಾದ್ರು ಬಂದಿತ್ತ ಅಂತ? ಬಂದಿತ್ತು. ಅಂದ್ರೆ ನೀವು ಸ್ವಲ್ಪ ಬಿಸಿ ಅದ್ರಲ್ಲಿ ಮಾಡಕ್ಕಾಗಿಲ್ಲ ಅಂತ? ಫುಲ್ ಬಿಸಿ ಆಗಿದ್ದೀರಾ, ಇಂಟರ್ವ್ಯೂ ಕೊಡೋಕ್ಕೂ ಬಿಸಿ, ಸುಮಾರು ದಿನ ಆದ್ಮೇಲೆ ಸಿಕ್ಕಿರೋದ. ಓಕೆ, ಇದೇ ತರ ಬಿಸಿ ಆಗಿರಿ. ಮತ್ತೆ ಇನ್ನ ಏನೇನ್ ಹೇಳ್ತೀರಾ ಫೈನಲಿ? ಏನಿಲ್ಲ, ನಿಮ್ಗೆ ಫ್ಯಾನ್ಸ್ ಇದಾರಪ್ಪ ಸುಮಾರು ಜನ ಕರ್ನಾಟಕದಾದ್ಯಂತ, ಅವ್ರಿಗೆ ಏನಾದ್ರು ಹೇಳ್ಬೇಕು ತಾನೆ ನೀನು? ಫ್ಯಾನ್ಸಿಗೆ ವಿಶ್ ಹೇಳಲ್ವಾ ನೀನು, ನಂಗೆ ಇದೇ ತರ ಸಪೋರ್ಟ್ ಮಾಡಿ ಬೆಳೆಸ್ರಿ ಅಂತ ಏನು ಹೇಳಲ್ವಾ? ಬೆಳೆಸ್ತಾರ ಅವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.